ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ನಾವು ಹೊರ್ಗಡೆ ಹೋಗಿ ಏನಾದರೂ ತಿನ್ಬೇಕನ್ನಿಸ್ತು. ಯಾಕಂದರೆ ನಾವಿವತ್ತು ಚೀಟ್ ಮಾಡ್ತಾಯಿದ್ದೀವಿ. ಸೊ ನನ್ನ ತಮ್ಮನ್ನು ಅಕ್ಕನ್ನು ಕರ್ಕೊಂಡು ನಾವು ಹೋಗಿದ್ದೆ ಬೆಲ್ಜಿಯಂ ವೇಫರ್ಸ್ ತಿನ್ನೋಕ್ಕೆ. ಅಲ್ಲಿ ನಮಗೆ ಇಷ್ಟ ಆಗಿರೋ ಫ್ಲೇವರ್ಸ್ನ ಚೂಸ್ ಮಾಡಿದ್ವಿ. ಚೂಸ್ ಮಾಡಿದಾದ್ಮೇಲೆ ಅವ್ರು ಮಾಡೋದನ್ನ ಹಾಗೆ ನೋಡ್ಕೊಂಡಿದ್ವಿ. ಯಾವಾಗ ಕೊಡ್ತಾರೋ ಅಂತ ಇವರಿಬ್ಬರು ಕಾಯ್ಕೊಂಡು ಕೂತಿದ್ರು. ಎಷ್ಟೋ ದಿನ ಆದಮೇಲೆ ಸ್ವೀಟ್ ತಿಂತಾ ಇರೋದ್ರಿಂದ ಹಂಗೆ ಬಾಯಲ್ಲಿ ನೀರು ಬರ್ತಿತ್ತು. ಯಾವಾಗ ಕೊಡ್ತಾರೋ ಅಂತ ನನಗೂ ಕೂಡ ಅನಿಸ್ತಿತ್ತು. ಎಷ್ಟೊಂದು ದಿನದಿಂದ ನಾನು ಶುಗರ್ ಕಟ್ ಮಾಡಿದ್ದೆ. ಆಮೇಲೆ ನೋಡ್ರಿ ಹೆಂಗೆ ತಿಂತಾಳೆ ಗಪ 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 ಅಂತ. ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ಬೇಕನ್ನಿಸ್ತು. ಅದಕ್ಕೆ ನಾವು ಬಂದಿದ್ದೆ ಸ್ಮೋಕಿ ಡೋಕಿಗೆ. ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಚಿಪ್ಸ್ನ ಚೂಸ್ ಮಾಡಿದ್ವಿ. ಈ ಅಣ್ಣ ನಮ್ಮನ್ನ ಗುರಾಯಿಸ್ಕೊಂಡು ನೋಡ್ತಿದ್ರು. ವಿಡಿಯೋ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ. ಹೆಂಗೋ ಕೊನೆಗೆ ಚಿಪ್ಸ್ನ ಲಾಸ್ಟಿಗೆ ಕೊಟ್ಟು ಕೊನೆಗೆ ಚಿಪ್ಸ್ ತಿನ್ಕೊಂಡು ಆಮೇಲೆ ಹೆವಿ ಅನಿಸ್ತು. ಆದರೂ ಶವರ್ಮ ಆರ್ಡರ್ ಮಾಡಿಬಿಟ್ಟಿದ್ದೀವಲ್ವಾ ಅಂತ ತಿನ್ಕೊಂಡ್ವಿ. ಇವರಿಬ್ರು ನೋಡ್ರಿ ಹೆಂಗೆ ತಿಂತವ್ರಂದರೆ ತಿಂತಾನೇ ಇದ್ರು. ನನಗಂತೂ ಸಾಕು ಇನ್ನೇನು ಬೇಡ ಅಂತ ಅನಿಸ್ತು. ಆದರೆ ಇವರಿಬ್ರು ಅಂತೂ ತಿಂತಾನೇ ಇದ್ರು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಡೆಸರ್ಟ್ ತಿಂದಿರ ಇರೋಕ್ಕಾಗತ್ತಾ? ಅದಕ್ಕೆ ನಾವು ಬಂದಿದ್ದೆ ಚೀಸ್ ಕೇಕ್ ತಿನ್ನೋಕ್ಕೆ ಅಂತ. ಬಟ್ ಅಲ್ಲಿರೋ ಚೀಸ್ ಕೇಕ್ ಆ್ಯಾವ್ರೇಜ್ ಆಗಿತ್ತು, ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇದೆಲ್ಲ ತಿಂದ್ಕೊಂಡು ನಾವು ಮನೆಗೆ ಹೋಗ್ಬೇಕಾದ್ರೆ ನಮ್ಗನ್ಸಿದ್ದು ಒಂದೇ, ಮನೆ ಊಟ ಈಸ್ ಬೆಸ್ಟ್ ಊಟ. ಯಾರು ಹೊರಗಡೆ ತಿನ್ನೋಕೆ ಹೋಗ್ಬಿಡ್ರಿ, ತಿಂದರು ಅಪ್ಪೊಬ್ರಿಗೆ ತಿಂದ್ರಿ, ನಮ್ಮ ಥರ ಅಂತೂ ಎಲ್ಲ ಟ್ರೈ ಮಾಡಿಬಿಡ್ರಿ. ಇವತ್ತು ಅಂತೂ ಈ ಚೀಟ್ ಡೇ ಹೆವಿ ಆಗೋಯ್ತು ಅಂತ ನನಗನ್ನಿಸ್ತು. ಇದೇ ಥರ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.